ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 1ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:44 ಇರಲಿದೆ. ನಂತರ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:10 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಬೆಳಿಗ್ಗೆ 11:52 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಅಪರಾಹ್ನ 4:32 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕೂಡ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:30 ಸಂಜೆ 5:56 ಗುಳಿಕ ಕಾಲ ಈ ದಿನ ಅಪರಾಹ್ನ 3:04 ಸಂಜೆ 4:30 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 1:38 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:01 ಸಂಜೆ 4:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:31 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:26 ಬೆಳಿಗ್ಗೆ 8:08 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಬೆಳಿಗ್ಗೆ 6:24 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ, ಸರ್ಕಾರಕ್ಕೆ ಕೂಡ ರವಿ ಕಾರಕ. ಹಾಗಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ಅದರಲ್ಲೂ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಿ ಅತ್ಯುತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಅನುಕೂಲ ಇದೆ. ಹಾಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಕೂಡ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ರವಿಯನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಇದೆ.
ಹಾಗಾಗಿ ಈ ದಿನ ವಿಶೇಷವಾಗಿ ಒಂದು ಕುಟುಂಬದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷವಾಗಿ ನಡೆಯುತ್ತೆ. ಗಣ್ಯರನ್ನು ಹಿರಿಯರನ್ನು ಭೇಟಿ ಮಾಡ್ತೀರಿ. ಹಾಗೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ತರುವಂಥ ಒಡನಾಟದ ಚಟುವಟಿಕೆಗಳು ಈ ದಿನ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಎಲ್ಲ ಕೆಲಸಗಳಿಗೂ ಅನುಕೂಲಕರವಾಗಿರುವಂಥದ್ದು. ಹಾಗೆ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 6 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 50 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 9 ನಿಮಿಷದಿಂದ ರಾತ್ರಿ 2 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರದ ವಿಸ್ತರಣೆಯನ್ನಾಗಲಿ, ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾತುಕತೆಯನ್ನಾಗಲಿ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಏನೇ ಇದ್ದರೂ ಕೂಡ ಆದಷ್ಟು ಶನಿ ಹೋರಾದಲ್ಲಿ ಬೇಡ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 6 ನಿಮಿಷದಿಂದ ರಾತ್ರಿ 1 ಗಂಟೆ 9 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದ ಹೊರದಲ್ಲಿ ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಬೇಕು. ಇದನ್ನು ನೀವು ಅನುಸರಣೆ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸವನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ಈ ಪಂಚಾಂಗದಂತೆಯೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆಗ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅಮಾವಾಸ್ಯೆ ಇರುವಂಥ ದಿನ. ಅದರಲ್ಲೂ ಈ ಅಮಾವಾಸ್ಯೆಯನ್ನು ಚಟ್ಟಿ ಅಮಾವಾಸ್ಯೆ ಅಂತೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನ ಗೋವರ್ಧನ ಪೂಜೆಯನ್ನು ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ಅಮಾವಾಸ್ಯೆ ನಿನ್ನೆ ಶನಿವಾರನೇ ಆರಂಭ ಆಗಿದೆ. ಅದರಲ್ಲೂ ವಿಶಾಖ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಅತಿಗಂಡ ಯೋಗ, ಚತುಷ್ಪಾದ ಕರಣದಲ್ಲಿ ರಾಹುಕಾಲ, ಶುಭ ಪಂಚಕ ಶುಕ್ರ ಹೊರೆಯಲ್ಲಿ ಮಕರ ಲಗ್ನ, ಶ್ರವಣ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಆರಂಭ ಆಗಿ ಈ ದಿನ ಅಂದರೆ ಭಾನುವಾರ ಅನುರಾಧ ನಕ್ಷತ್ರ, ಸುಕರ್ಮ ಯೋಗ, ಕಿಂಸ್ತುಗ್ನ ಕರಣ, ಶುಭ ಪಂಚಕ ಗುರು ಹೊರೆಯಲ್ಲಿ ಕುಂಭಲಗ್ನ ಮತ್ತು ಧನಿಷ್ಠ ನಕ್ಷತ್ರ ಇರುವಾಗ ಇದು ಅಂತ್ಯ ಆಗುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 10 ಗಂಟೆ 44 ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರುತ್ತೆ. ನಂತರ ಪಾಡ್ಯ ಆರಂಭ ಆಗಿಬಿಡುತ್ತೆ. ಇನ್ನು ಈ ಡಿಸೆಂಬರ್ ಆರಂಭ ಆಯಿತು ಈ ದಿನದಿಂದ. ಆದರೆ ವರ್ಷದ ಕೊನೆಯ ತಿಂಗಳು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಇಲ್ಲಿ ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ಸ್ವಲ್ಪ ವಾದ ವಿವಾದದ ದಿನಗಳು ಕೂಡ ಇದೆ. ಕೆಲವು ದಿನಗಳು ಅಷ್ಟೊಂದು ಶುಭಕರವಾಗಿಲ್ಲ. ಹಾಗಾಗಿನೇ ಸಾಮಾನ್ಯವಾಗಿ ಅಂದರೆ ಜನರಲ್ ಆಗಿ ಹೇಳುವಂಥ ವಿಚಾರ ಅಂತ ಹೇಳಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ 2ನೇ ತಾರೀಕು, 3ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಮತ್ತು 11ನೇ ತಾರೀಕು ಇದು ಸ್ವಲ್ಪ ಅನಾನುಕೂಲವನ್ನು ತರುವಂಥದ್ದು. ಏಕೆಂದರೆ ಈ ದಿನಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಆರಂಭಿಕ ವಿಘ್ನಗಳನ್ನು ತರುತ್ತೆ. ಕೆಲಸದಲ್ಲಿ ಏನೋ ತೊಂದರೆ ಇದೆ, ಕೆಲಸ ಏನೋ ಆಗುತ್ತೆ, ಆದರೆ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪಗಳಿಂದಲೇ ಈ ಕೆಲಸಗಳು ಅಂತ್ಯವಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಈ ದಿನಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾಳೆಯಿಂದ ಮಾರ್ಗಶಿರ ಮಾಸ ಆರಂಭ ಆಗುತ್ತೆ. ಈ ದಿನ ಕಾರ್ತಿಕ ಮಾಸದ ಕೊನೆಯ ದಿನ, ಈ ಅಮಾವಾಸ್ಯೆಯ ದಿನ. ಇನ್ನು ನಾಳೆಯಿಂದ 15 ದಿನಗಳವರೆಗೆ ಈ ಮಾರ್ಗಶಿರ ಮಾಸ ಇದ್ದು 16ನೇ ತಾರೀಕಿಂದ ಧನುರ್ಮಾಸ ಆರಂಭ ಆಗುತ್ತೆ. ಇದು ಜನವರಿ 14ನೇ ತಾರೀಕಿನವರೆಗೆ ಇರುವಂಥದ್ದು. ಮಕರ ಸಂಕ್ರಾಂತಿಯ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಹಾಗಾಗಿ ಈ ದಕ್ಷಿಣಾಯನದ ಕೊನೆಯ ತಿಂಗಳಲ್ಲಿ ನಾವು ಇದ್ದೇವೆ, ಕೊನೆಯ ಪರ್ವ ಕಾಲ ಇದು.
ಹಾಗೆ ಕೆಲವರು ಈ ಮಾರ್ಗಶಿರ ಮಾಸದಲ್ಲಿ ಕೆಲವೊಂದು ಪೂಜಾ ವಿಧಿವಿಧಾನಗಳನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ ಮಹಾಲಕ್ಷ್ಮಿಯ ಪೂಜೆಗೆ ತುಂಬ ಪ್ರಶಸ್ತವಾದಂತಹ, ವಿಶೇಷವಾದಂತಹ ಈ ಮಾಸದ ಸಂಪೂರ್ಣವಾದ ಪ್ರಯೋಜನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಇದು ಅಮಾವಾಸ್ಯೆಯ ದಿನ. ಈ ಅಮಾವಾಸ್ಯೆಯ ತಿಥಿ ನಿನ್ನೆ ದಿನವೇ ಆರಂಭ ಆಗಿದೆ. ನಿನ್ನೆ ಶನಿವಾರದ ದಿನ. ಹಾಗಾಗಿ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಧಾರ್ಮಿಕ ಮಹತ್ವ ಇದೆ. ಹಾಗಾಗಿನೇ ಈ ಶನಿವಾರದಂದು ಅಮಾವಾಸ್ಯೆ ಬೀಳ್ತಾ ಇದೆ, ಆದರೆ ಭಾನುವಾರದ ದಿನ ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ಶನಿವಾರ ಶನಿಯ ಅಧಿಪತ್ಯ ಇರುವಂಥದ್ದು, ಭಾನುವಾರ ರವಿಯ ಅಧಿಪತ್ಯ ಇರುವಂಥದ್ದು. ಆದರೆ ಈ ಶನಿ ಮತ್ತು ರವಿ ಇವರಿಬ್ಬರೂ ಕೂಡ ಮಗ ಮತ್ತು ತಂದೆ ಆದರೂ ಕೂಡ ಅವರಿಬ್ಬರಲ್ಲಿ ಒಂದು ಮನಸ್ತಾಪ ಇದೆ, ವೈಮನಸ್ಯ ಇದೆ. ಹಾಗಾಗಿನೇ ಹೊಂದಾಣಿಕೆ ಆಗಲ್ಲ ಶನಿವಾರ ಮತ್ತು ಭಾನುವಾರ. ಹಾಗಾಗಿ ಈ ದಿನ ಎರಡೂ ದಿನಗಳು ಸೇರಿದಂತೆ ಇರುವಂಥ ಈ ಅಮಾವಾಸ್ಯೆ ಏನಿದೆ ಅದು ಸ್ವಲ್ಪ ವಿಚಿತ್ರವಾದ ಅನುಭವಗಳನ್ನು ಕೊಡುತ್ತೆ. ಹಾಗೆ ಇಲ್ಲಿ ಕರ್ಮದ ಮತ್ತು ನ್ಯಾಯದ ಗ್ರಹವಾದಂತಹ ಶನಿ ಇರುವಂತಹ ದಿನ, ಅಂದರೆ ಶನಿವಾರದ ದಿನ ಈ ಅಮಾವಾಸ್ಯೆ ಆರಂಭ ಆಗ್ತಾ ಇದೆ. ಹಾಗೆ ಭಾನುವಾರದ ದಿನ ಇದು ಮುಕ್ತಾಯ ಆಗ್ತಾ ಇದೆ. ಹಾಗಾಗಿನೇ ಕೆಲವೊಂದು ಹಾನಿಕಾರಕ ಪರಿಣಾಮಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ಅನ್ನುವಂಥದ್ದಿದೆ. ಏಕೆಂದರೆ ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ಮಾಡಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳನ್ನು ತಡೆದು ಹಾಕಲಿಕ್ಕೆ ಈ ದಿನ ನೀವು ಆಂಜನೇಯನ ದರ್ಶನವನ್ನು ಮಾಡಬೇಕು. ಪ್ರಾಣದೇವರ ದರ್ಶನ ಮಾಡಿ, ಸಾಧ್ಯ ಆದರೆ ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ಒಳ್ಳೆಯದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರ ಇರುವಂಥ ಶಿವ ದೇವಾಲಯಕ್ಕೆ ಹೋಗಿ ಶಿವನ ಆರಾಧನೆಯನ್ನು ಮಾಡಿ, ಬಿಲ್ವಪತ್ರೆಯಿಂದ ಶಿವನನ್ನು ಪೂಜೆ ಮಾಡಿ ವಿಶೇಷವಾದ ಫಲ ಸಿಕ್ಕತ್ತೆ. ಹಾಗೆ ನಿಮಗೆ ಉದ್ಯೋಗದಲ್ಲಾಗಲಿ ಅಥವಾ ಈ ಕುಟುಂಬದಲ್ಲಾಗಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ದಿನ ನೀವು ಶಿವನಿಗೆ ದಾಳಿಂಬೆ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡಿಸಿ. ಅದರಲ್ಲೂ ಈ ಸಂಜೆಯ ಸಮಯದಲ್ಲಿ ಮಾಡಿಸೋದ್ರಿಂದ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ದಿನದ ಅಮಾವಾಸ್ಯೆಯ ವಿದ್ಯಮಾನಗಳಿಂದ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ಶನಿ ನಿಧಾನವಾದ ಚಲನೆಯನ್ನು ಹೊಂದಿರೋದ್ರಿಂದ ಈ ಅಮಾವಾಸ್ಯೆ ಸೂರ್ಯೋದಯದಲ್ಲೂ ಕೂಡ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ಚಂದ್ರ ನಿಮಗೆ ಒಂದು ರೀತಿಯಲ್ಲಿ ಟೆಂಪ್ಟೇಷನನ್ನು ಉಂಟು ಮಾಡುವಂಥವನು. ಆತುರಾತುರವಾಗಿ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಹೋಗ್ತೀರಿ. ಇಲ್ಲಿ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ಈ ದಿನ ಮೇಷರಾಶಿಯವರಿಗೆ. ಹಾಗಾಗಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರ 1ನೇ ಪಾದದವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಏಕೆಂದರೆ ಶನಿ ಅತ್ಯಂತ ಶಕ್ತಿಶಾಲಿಯಾದಂತಹ ಗ್ರಹ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಶನಿಯ ದೋಷಗಳಿರುವಂಥವರು, ಅಂದರೆ 7.5 ಶನಿ ಇರುವಂಥವರು, ಅರ್ಧಾಷ್ಟಮ ಶನಿ ಇರುವಂಥವರು, ಅಷ್ಟಮ ಶನಿ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದನೇ ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಕೆಲವೊಂದು ಮನಸ್ತಾಪಗಳು ಆಗುವಂಥದ್ದು ಕೂಡ ಇದೆ. ಅಂದರೆ ಯಾರಲ್ಲಿ ಹೆಚ್ಚು ಅಟ್ಯಾಚ್ಮೆಂಟ್ ಇರುತ್ತೋ, ಯಾರಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇರ್ತೀರೋ ಅಂಥವರಲ್ಲೇ ಈ ದಿನ ಸ್ವಲ್ಪ ನೆಮ್ಮದಿಗೆ ಭಂಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ದೋಷ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ತುಂಬ ಉತ್ತಮ. ನವಗ್ರಹಗಳ ದರ್ಶನ ಮಾಡಿ ಇನ್ನೂ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಅಥವಾ ನಿಮಗೆ ಅನುಕೂಲಕರವಾಗಿರುವಂಥ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಅದನ್ನು ದೂರ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ನೀವು ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಕೊಡುವಂಥದ್ದು, ಪಿಂಡ ಪ್ರದಾನವನ್ನು ಮಾಡುವಂಥದ್ದನ್ನು ಕೂಡ ಮಾಡಬಹುದು. ಇಲ್ಲಾಂದರೆ ನೀವು ಈ ದಿನ ಊಟ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ 3 ತುತ್ತು ಅನ್ನವನ್ನು, ಅಂದರೆ ಊಟಕ್ಕೆ ಮೊದಲು ಅದನ್ನು ಒಂದು ದೊನ್ನೆಯಲ್ಲೋ ಎಲೆಯಲ್ಲೋ ತೆಗೆದಿಟ್ಟು ಅದನ್ನು ಕಾಗೆಗಳಿಗೆ ಈ ದಿನ ಆಹಾರವಾಗಿ ಕೊಡಿ. ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ. ಒಂದು ವೇಳೆ ಕಾಗೆಗಳೇನಾದರೂ ಇಲ್ಲ ಅಂತ ಹೇಳಿದ್ರೆ ಕಪ್ಪು ನಾಯಿಗೂ ಕೂಡ ಈ ಒಂದು ಆಹಾರವನ್ನು ಕೊಡಬಹುದು.
ಇನ್ನು ವಿಶೇಷವಾಗಿ ಈ ದಿನ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿಕೊಳ್ಳೋದ್ರಿಂದ ನಿಮಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ಚಂದ್ರನಿಗೆ ಮೀಸಲಾದಂತಹ ಕೆಲವು ಮಂತ್ರಗಳಿದೆ, ಸ್ತೋತ್ರಗಳಿದೆ. ಅದನ್ನು ಪಠಣ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ನಿಮ್ಮ ಭಾವನೆಗಳು ಸಮತೂಕದಲ್ಲಿ ಸಮತೋಲನದಲ್ಲಿ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಸಾಸಿವೆ ಎಣ್ಣೆಯಿಂದ ದೇವರಿಗೆ ದೀಪಾರಾಧನೆಯನ್ನು ಮಾಡಿ ದೀಪ ಸಮರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನದಲ್ಲಿ ಅಮಾವಾಸ್ಯೆಯ ದಿನದಲ್ಲಿ ವಿಶೇಷವಾಗಿ ಕಪ್ಪು ಎಳ್ಳನ್ನು, ಕಪ್ಪು ಉದ್ದಿನ ಬೇಳೆಯನ್ನು ಹಾಗೆ ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ಅಶ್ವತ್ಥ ವೃಕ್ಷದ ಕೆಳಗೆ ಇಟ್ಟು ಬನ್ನಿ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು ಕೂಡ ಈ ದಿನ ನೆರವೇರುತ್ತೆ. ಹಾಗೆ ಶನಿ ಸ್ತೋತ್ರ ತಮಗೆ ಗೊತ್ತಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ತಾ ಇರಿ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ನಿಮಗೆ ಯಾವುದು ಗೊತ್ತಿದೆಯೋ ಅದನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದ ಅಮಾವಾಸ್ಯೆ ಸ್ವಲ್ಪ ವಿಚಿತ್ರವಾಗಿ ಇರುವಂಥದ್ದು. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರ ಮತ್ತು ಭಾನುವಾರ ಅಮಾವಾಸ್ಯೆ ವಿಸ್ತರಣೆಯಾಗಿರೋದ್ರಿಂದ ಸ್ವಲ್ಪ ಅವಘಡಗಳು ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜ್ಯೋತಿಷ್ಯ ಶಾಸ್ತ್ರ ಈ ಬಗ್ಗೆ ಎಚ್ಚರಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣವನ್ನು ಈ ದಿನ ಕೈಗೊಳ್ಳಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಅಂದರೆ ಹಣವನ್ನು ಸಾಲವಾಗಿ ಕೊಡುವಂಥದ್ದು ಅಥವಾ ಸಾಲವಾಗಿ ತರುವಂಥದ್ದು, ಒಡವೆ ವಸ್ತ್ರಗಳನ್ನು ಅಡ ಇಡುವಂಥದ್ದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇಂಥದ್ದನ್ನೆಲ್ಲ ಈ ದಿನ ಮಾಡಬೇಡಿ. ಇನ್ನು ಯಾವುದೇ ಒಂದು ಮಾತುಕತೆ ಆಗಲಿ, ಅಗ್ರಿಮೆಂಟ್ ಆಗಲಿ, ಒಂದು ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗುರು ಹಿರಿಯರ ಸಮ್ಮುಖದಲ್ಲೇ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಅನಾವಶ್ಯಕವಾದಂಥ ವಾದ ವಿವಾದಗಳಲ್ಲಿ ತಗಲಾಕೊಳ್ಬೇಡಿ. ಅಂದರೆ ಯಾವುದೇ ರೀತಿಯ ಚರ್ಚೆ ಬೇಡ, ವಾದ ವಿವಾದ, ಯಾವುದೇ ಅಭಿಪ್ರಾಯ, ತಪ್ಪು ಅಭಿಪ್ರಾಯ, ಭಿನ್ನಾಭಿಪ್ರಾಯ ಇಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಯೋಗ ಮಾಡ್ಕೊಳ್ಳಿ, ಧ್ಯಾನ ಮಾಡ್ತಾ ಇರಿ, ಸ್ಮರಣೆ ಮಾಡಿ. ಹಾಗೆ ಈ ದಿನ ಸಾಧ್ಯ ಆದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡು ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡಿ ಬನ್ನಿ. ಮನಸ್ಸು ಸಮತೋಲನದಲ್ಲಿರುತ್ತೆ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಾಳೆಯಾದರೂ ಕೂಡ ಮಾಡಲಿಕ್ಕೆ ಈ ದಿನ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದ ಅಮಾವಾಸ್ಯೆಯ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಇರುವಂಥ ಚಂದ್ರನಿಂದ ಮಿಶ್ರ ಫಲಗಳ ಯೋಗ ಇದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡೋದ್ರಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ವ್ಯರ್ಥ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಪ್ರಯಾಣದಲ್ಲಿ ನೀವು ನಿಗದಿತವಾದಂತಹ ಗುರಿ ಉದ್ದೇಶ ಇದ್ದರೆ ಮಾತ್ರ ಪ್ರಯಾಣ ಮಾಡಿ. ಇಲ್ಲಾಂದರೆ ಆದಷ್ಟು ಆ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನೇತ್ರಕ್ಕೆ ಸಂಬಂಧಪಟ್ಟಂತಹ ಹಾಗೆ ಉದರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ನೋವಿನಿಂದ ಕೂಡಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಕೂಡ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಪೇಷನ್ಸ್ ಇರಲ್ಲ, ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳು ಅರ್ಧ ಆದರೆ ಅದನ್ನು ಬಿಟ್ಟು ಬೇರೊಂದು ಕೆಲಸದ ಕಡೆ ಗಮನ ಹರಿಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ಮನಸ್ಸು ಚಂಚಲವಾಗಿರೋದ್ರಿಂದ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆಸಕ್ತಿ ಕಡಿಮೆ ಇರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ. ಜ್ಞಾನ ಸಂಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಈ ದಿನ ಕೆಲವೊಂದು ವಿದ್ಯಮಾನಗಳಿಗೆ, ಕೆಲವು ಸ್ನೇಹಿತರ ಒತ್ತಡಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಕೊಡಬೇಡಿ. ಇಲ್ಲಿ ವಿವಾದಗಳು ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಬಹಳ ಬೇಗ ನೀವು ಮಾತಿನಲ್ಲಿ ಕೆಲವು ವ್ಯತ್ಯಾಸಗಳನ್ನು ಗಮನಿಸುವಂಥದ್ದು ಇರುತ್ತೆ. ಹಾಗಾಗಿ ಬೇರೆಯವರ ಮಾತು ನಿಮಗೆ ತಪ್ಪಾಗಿ ಅರ್ಥೈಸಿಕೊಳ್ಳುವಂಥದ್ದು, ಇದರಿಂದ ಮನಸ್ತಾಪಗಳಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದ್ದರೆ ಅದಕ್ಕೆ ವಿವೇಚನೆ ಬೇಕು, ನಿಮ್ಮ ಶಕ್ತಿ ಅಲ್ಲ.
ಹಾಗಾಗಿನೇ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವಂಥದ್ದನ್ನು ಈ ರೀತ ಸಾಬೀತುಪಡಿಸುವಂಥ ಕೆಲವು ವಿದ್ಯಮಾನಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ವ್ಯವಹಾರಸ್ಥರು ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ನಿಮ್ಮದೇ ಆದಂಥ ಒಂದು ಚೌಕಟ್ಟಿದೆ, ವ್ಯಾಪಾರಿ ಧರ್ಮ ಇದೆ, ಅದನ್ನು ಮಾತ್ರ ಅನುಸರಣೆ ಮಾಡಲೇಬೇಕು ಈ ದಿನ. ಹಾಗೆ ಈ ದಿನ ಯಾರ ಮೇಲೂ ಕೂಡ ಹೆಚ್ಚು ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳು, ಅದರಲ್ಲೂ ಅನಗತ್ಯವಾದಂತಹ ಖರ್ಚು ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ನೀವು ಈ ಹಣಕಾಸಿನ ವಿಚಾರಗಳ ಬಗ್ಗೆ ಗಮನ ಕೊಡಿ, ಲೆಕ್ಕಾಚಾರ ಇಟ್ಕೊಂಡೇ ಮುಂದುವರಿಬೇಕು ಅನ್ನುವಂಥದ್ದು. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅವರ ಬೇಕು ಬೇಡಗಳನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪ್ರಗತಿ ಈ ದಿನ ತುಂಬ ಗಮನಾರ್ಹವಾಗಿ ಇರುತ್ತೆ. ಅಂದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಒಂದು ಮಾರ್ಗದರ್ಶನ ಸಿಕ್ಕತ್ತೆ, ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುವಂಥ ಪ್ರಯತ್ನ ಇದೆ. ಹಾಗೆ ಈ ದಿನ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಆಗಬಹುದು, ಆದರೂ ಕೂಡ ಗುರು ಹಿರಿಯರ ಮಾರ್ಗದರ್ಶನದಲ್ಲೇ ಮುಂದುವರಿಯೋದ್ರಿಂದ ನಿಮ್ಮ ಗುರಿಯನ್ನು ಬಹಳ ಬೇಗ ತಲುಪ್ತೀರಿ. ಹಾಗೆ ನಿಮ್ಮ ಕೆಲಸದ ವೇಗ ಕೂಡ ವೃದ್ಧಿಯಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ಎನರ್ಜಿ ಇದೆ, ನಿಮ್ಮ ಒಂದು ವಿವೇಚನೆ ಇದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ನೀವು ಏನನ್ನು ಬಿತ್ತುತ್ತೀರೋ ಅದೇ ಬೆಳೆ ನಿಮಗೆ ಕೈಗೆ ಸಿಕ್ಕುವಂಥದ್ದು. ಹಾಗಾಗಿ ಎಷ್ಟು ತಾಳ್ಮೆಯಿಂದ ಇದ್ದು ಎಷ್ಟು ಪ್ರಗತಿದಾಯಕವಾದಂಥ ವಿಚಾರಗಳಲ್ಲಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರೋ ಅಂಥದ್ದೇ ಪ್ರತಿಫಲ ನಿಮಗೆ ಈ ದಿನ ಸಿಕ್ಕತ್ತೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಕೊಡಬೇಡಿ. ಇನ್ನು ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು, ಅಂದರೆ ಈ ಸಮುದಾಯದಲ್ಲಿ ಇರ್ತೀರಿ, ಕುಟುಂಬದಲ್ಲಿ ಇರ್ತೀರಿ, ಸಮಾಜದಲ್ಲಿ ಇರ್ತೀರಿ. ಈ ದಿನ ಪ್ರಸಿದ್ಧ ವ್ಯಕ್ತಿಗಳ ಜೊತೆ ಮಾತುಕತೆ, ಒಂದು ಜನಪ್ರಿಯತೆ ಹೆಚ್ಚಳ ಆಗುವಂಥದ್ದು. ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ನಡತೆ, ನಿಮ್ಮ ಸಾಧನೆ ಇವುಗಳ ಬಗ್ಗೆ ಮೆಲುಕು ಹಾಕುವಂಥ ಒಂದು ಸನ್ನಿವೇಶ ಕೂಡ ಈ ದಿನ ಇದೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ಅದಕ್ಕಾಗಿಯೇ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮೊದಲು ಮುಗಿಸ್ಬಿಡಿ, ನಂತರ ಹೊಸ ಕೆಲಸವನ್ನು ಆರಂಭ ಮಾಡ್ಬೋದು. ಹಾಗಾಗಿ ಈ ದಿನದಲ್ಲಿ ನಿಮಗೆ ಯಾವುದು ಅನುಕೂಲ ಇದೆಯೋ, ಯಾವುದು ಸಂತೋಷವನ್ನು ತರುತ್ತೋ, ಯಾವುದು ತುಂಬ ಕೆಲಸ ಮಾಡಲಿಕ್ಕೆ ಸುಲಭ ಸಾಧ್ಯವೋ ಅಂಥದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥ ಮನಸ್ಥಿತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಗೆಳೆಯರ ಮಿಲನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಹೊಸ ವಸ್ತುಗಳನ್ನು, ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಒಟ್ಟಾರೆ ಈ ದಿನ ಪ್ರಗತಿ ಇದೆ, ಸಂತೋಷ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇದೆ, ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗೆ ನೀವು ಯಾವುದೇ ಒಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರೆ, ರಹಸ್ಯವಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥದ್ದೇನಾದರೂ ಇದ್ದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಉತ್ತಮವಾಗಿ ಅದು ಆರಂಭ ಆಗುತ್ತೆ. ಆದರೆ ತುಂಬ ಎಚ್ಚರಿಕೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ಲಾಭದಾಯಕವಾದಂಥ ದಿನ. ಯಾಕೆಂದರೆ ನಿಮ್ಮ ಅನುಭವದಲ್ಲಿ ಈ ದಿನ ಆದಷ್ಟು ಕಡಿಮೆ ತಪ್ಪುಗಳನ್ನು ಮಾಡ್ತೀರಿ. ದೋಷಗಳ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಆ ನಿಟ್ಟಿನಲ್ಲಿ ಈ ದಿನ ತುಂಬ ಪ್ರಾಯೋಗಿಕವಾಗಿ ಇರುವಂಥದ್ದು, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆ ಪರಿಚಯ ನಿಮಗೆ ಅನುಕೂಲಕರವಾಗಿರುವಂಥ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುತ್ತೆ. ಏನೋ ಒಂದು ಕಡೆ ಅವರ ಅನುಭವದ ಒಂದು ಮಾತನ್ನು ಕೇಳಿಸ್ಕೊಳ್ತೀರಿ, ಅನುಭವದ ವಿನಿಮಯ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗೆ ಈ ದಿನ ಪೂರಕವಾದಂಥ ಒಂದು ಟಿಪ್ಸ್ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಈ ಧಾರ್ಮಿಕ ವಿಚಾರಗಳ ಬಗ್ಗೆ, ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತುಂಬ ಒಲವು, ತುಂಬ ಪ್ರೀತಿ ಇದೆ.
ಹಾಗೆ ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕುವಂಥದ್ದು. ಏನೋ ಒಂದು ಮೋಟಿವೇಶನ್ ಇದೆ, ಒಂದು ಕಡೆ ಲಾಭ ಬಂದರೆ ಅದು ಮೋಟಿವೇಶನ್ನೇ. ಯಾರೋ ಅನುಭವಸ್ಥರು ನಿಮ್ಮನ್ನು ಮುನ್ನಡೆಸಿದ್ರೆ ಅದು ಒಂದು ಮೋಟಿವೇಶನ್. ಅಥವಾ ಯಾವುದೋ ಒಂದು ಆದರ್ಶ ವ್ಯಕ್ತಿ, ಒಂದು ರೋಲ್ ಮಾಡೆಲ್ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು, ಅವರಂತೆ ನಾನು ಯಾಕೆ ಆಗಬಾರ್ದು ಅನ್ನೋಂಥ ಹಠದಲ್ಲಿ ಕೆಲಸವನ್ನು ಮುಂದುವರಿಸುವಂಥದ್ದು, ಇದು ಕೂಡ ಒಂದು ಅರ್ಥದಲ್ಲಿ ಲಾಭವೇ. ಹಾಗಾಗಿ ತುಂಬ ಉಪಯುಕ್ತವಾದಂಥ ಲಾಭಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರಿದ್ದ ನಿಮಗೆ ಧನ ಸಹಾಯ ಉಂಟಾಗುವಂಥದ್ದು, ಅವರಿಂದ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಈ ದಿನ ನಿಮಗೆ ಬರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ವಾಹನದ ಬಿಡಿ ಭಾಗಗಳನ್ನು ಮಾರಾಟ ಮಾಡುವಂಥವ್ರಿಗೆ, ವಾಹನ ದುರಸ್ತಿ ಮಾಡುವಂಥವ್ರಿಗೆ ಈ ದಿನ ತುಂಬ ಉತ್ತಮವಾದಂಥ ದಿನ. ಅದರಲ್ಲೂ ಈ ಕಬ್ಬಿಣದ ವಿಚಾರವಾಗಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥವರು, ವಾಹನ ಇರಲಿ, ಕಬ್ಬಿಣದ ಸಾಮಗ್ರಿಗಳಿರಲಿ, ಇಂಥದ್ದನ್ನು ಯಂತ್ರೋಪಕರಣಗಳಿರಲಿ, ಇದನ್ನು ಮಾರಾಟ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭ ಇದೆ ಬೆಳಗಿನ ಅವಧಿಯಲ್ಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಸಾಕು. ಈ ದಿನ ಎಲ್ಲವೂ ಕೂಡ ತನ್ನಿಂದ ತಾನೇ ಕೆಲಸಗಳು ನಡೆದು ಹೋಗುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶ್ರೀರಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶ್ರೀರಾಮಚಂದ್ರನನ್ನು ಸೀತಾದೇವಿ ಸಮೇತ, ಹನುಮತ್ ಸಮೇತ ಈ ದಿನ ನೀವು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಏನೋ ಒಂದು ರೀತಿಯಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರುವಂಥದ್ದು. ಕೆಲವೊಮ್ಮೆ ಗುರಿಯನ್ನು ತಲುಪಲಾಗದೆ ಈ ದಿನ ಸ್ವಲ್ಪ ಅಸಹಾಯಕ ಸ್ಥಿತಿ ಕೂಡ ಇದೆ. ಕೆಲವರು ಡಿಪ್ರೆಷನ್ಗೆ ಹೋಗಬಹುದು, ಕೆಲವರಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ಬೋದು, ಕೆಲವರಿಗೆ ಆತ್ಮವಿಶ್ವಾಸದ ಕೊರತೆ ಇರ್ಬೋದು. ಒಟ್ಟಾರೆ ಈ ದಿನದ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗಿರುವಂಥ ಎನರ್ಜಿಯ ಲೆವೆಲ್ ಸಾಲಲ್ಲ. ಹಾಗೆ ಶಕ್ತಿ ಇಲ್ಲ, ನಿಶಕ್ತಿ ಜಾಸ್ತಿ ಇರುವಂಥ ಸಂದರ್ಭ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಲವಲವಿಕೆಯಿಂದ, ಚಟುವಟಿಕೆಯಿಂದ ದಿನವನ್ನು ನೀವು ಆರಂಭ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರ ಸ್ಮರಣೆಯೊಂದಿಗೇ, ಆಂಜನೇಯನ ಸ್ಮರಣೆಯೊಂದಿಗೆ ಕೆಲಸವನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಕೈಯಲ್ಲಿ ಹಣ ಇದೆ ಅಂತ ಖರ್ಚು ಮಾಡುವಂಥದ್ದಲ್ಲ. ಏಕೆಂದರೆ ಒಂದು ಕಡೆ ಆದಾಯ ಇಲ್ಲ ಈ ದಿನ, ಆದರೆ ಖರ್ಚು ವಿಪರೀತವಾಗಿ ಬೆಳೀತಾ ಹೋಗುತ್ತೆ. ಇಲ್ಲಿ ಇಂಬ್ಯಾಲೆನ್ಸ್ ಆಗುವಂಥದ್ದು. ಹಾಗಾಗಿ ಅಸ್ತವ್ಯಸ್ತವಾದಂಥ ಹಣಕಾಸಿನ ಪರಿಸ್ಥಿತಿ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಏನು, ನಿಮ್ಮ ಒಂದು ಕರ್ತೃತ್ವ ಏನು, ಅಂದರೆ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಇದು ನಿಮಗೆ ಲಾಭವನ್ನು ತರುವಂಥ ವಿದ್ಯಮಾನ ಇದು. ಆದರೆ ಅದನ್ನು ನೀವು ನಿರೂಪಿಸುವಲ್ಲಿ ಸೋಲಾಗಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಅದರಲ್ಲೂ ಇದು ಪ್ರತಿಷ್ಠೆಯ ಮಾತಾಗಿರೋದ್ರಿಂದ, ನಿಮ್ಮ ಒಂದು ಸ್ಟೇಟಸ್ ಆಗಲಿ, ನಿಮ್ಮ ಗೌರವಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಅವಹೇಳನ ಮಾಡುವಂಥವ್ರಾಗಲಿ, ನಿಮ್ಮ ಕಾಲೆಳೆಯುವಂಥವ್ರಾಗಲಿ, ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಹಿತಶತ್ರುಗಳೇನಾದರೂ ಇದ್ದರೆ ಆದಷ್ಟು ಅವರನ್ನು ದೂರ ಇಟ್ಬಿಡಿ. ಏಕೆಂದರೆ ಈ ದಿನ ಮಹತ್ತಾದಂಥ ಒಂದು ವಿಚಾರವನ್ನು ನೀವು ತೀರ್ಮಾನ ಮಾಡುವಂಥದ್ದು ಅಥವಾ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಅದಕ್ಕೆ ಅವರಿಂದ ತೊಂದರೆಗಳಾಗಬಾರ್ದು, ಸ್ವಲ್ಪ ಜಾಗ್ರತೆ. ಇನ್ನು ಮನೆಯ ಒಳಗೆ ಸ್ವಲ್ಪ ಸಮಸ್ಯೆಗಳಿರುತ್ತೆ, ಹಾಗೆ ಸ್ಥಿರವಾದ ಆಲೋಚನೆಗಳು ಇರಲ್ಲ, ಸ್ವಲ್ಪ ಚಂಚಲವಾಗಿರುತ್ತೆ ಈ ದಿನ. ಹಾಗಾಗಿ ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ಈ ದಿನ ಕೈಗೊಳ್ಳಬೇಡಿ, ಬಹಳ ಜಾಗ್ರತೆಯಿಂದ ಈ ದಿನ ನಿಮ್ಮ ಪ್ರಯಾಣವನ್ನು, ಹಣಕಾಸಿನ ವ್ಯವಹಾರಗಳನ್ನು, ಸಂಬಂಧದಲ್ಲಿ ಮಾತುಕತೆಯನ್ನು ನಡೆಸುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನದಲ್ಲಿ ನೋಡಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವರನ್ನು ಬಹಳ ಬೇಗ ನಂಬುವಂಥ ಸ್ವಭಾವ ನಿಮ್ಮದು. ಹಾಗಾಗಿ ಈ ದಿನ ಪ್ರಲೋಭನೆಗಳಿಂದಾಗಲಿ, ಸುಳ್ಳು ಆಶ್ವಾಸನೆಗಳಿಂದಾಗಲಿ ಬಹಳ ಬೇಗ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರ ಮಾತನ್ನು ನಂಬಿ ಈ ದಿನ ನೀವು ಏನಾದರೂ ವ್ಯವಹಾರಗಳನ್ನು ಮಾಡಿದ್ರೆ ಅಥವಾ ಯಾವುದೇ ರೀತಿಯ ಸಂಬಂಧಗಳನ್ನು ಬೆಳೆಸಿ ಮಾತುಕತೆ ಮುಂದುವರಿಸಿದ್ರೆ ಅಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು ಇದೆ, ಅಷ್ಟು ಲಾಭ ಇಲ್ಲ.
ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದೂರದೃಷ್ಟಿಯ ತೀರ್ಮಾನಗಳನ್ನು ಮಾತ್ರ ಈ ದಿನ ಹೇಳಬೇಕೇ ಹೊರತು ನೀವು ಈ ತತ್ಕಾಲಕ್ಕೆ ಸುಖ ಕೊಡುವಂಥ ವಿಚಾರಗಳ ಬಗ್ಗೆ ಗಮನ ಹರಿಸಬೇಡಿ. ಇನ್ನು ಈ ದಿನ ನಿಮಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥದ್ದು. ಏಕೆಂದರೆ ಮನೆಯಲ್ಲಿ ಒತ್ತಡ ಇದೆ, ವೈಯಕ್ತಿಕ ಜೀವನದಲ್ಲಿ ಒತ್ತಡ, ಸಾಂಸಾರಿಕ ಜೀವನದಲ್ಲಿ ಒತ್ತಡ ಇದೆ, ಸ್ನೇಹಿತರಿಂದ ಏನೋ ಒಂದು ಅಚಾತುರ್ಯ ಆಗಿರೋದ್ರಿಂದ ಅದನ್ನು ನಿಭಾಯಿಸುವಲ್ಲಿ ಒತ್ತಡ ಇರುವಂಥದ್ದು. ಹಾಗಾಗಿ ಈ ದಿನ ನಾನಾ ಕಡೆಗಳಿಂದ ನಿಮಗೆ ಒತ್ತಡದ ಒಂದು ಜೀವನ ಇದೆ. ಆ ಒತ್ತಡ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಚಟುವಟಿಕೆಯಲ್ಲಿ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದು ಸ್ವಲ್ಪ ನಿರಾಸೆಯನ್ನು ತರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡುವಂಥ ಅಗತ್ಯ ಇದೆ. ಇನ್ನು ಈ ಪಿತ್ತದ ಸಮಸ್ಯೆಯಿಂದ ನಿಮಗೆ ಸ್ವಲ್ಪ ಅನಾನುಕೂಲ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಇದನ್ನು ಗಮನ ಇಡಿ. ಹಾಗಾಗಿ ನಿಮಗೆ ಏನು ಬಂತೋ ಅದೇ ಭಾಗ್ಯ, ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನದಲ್ಲಿ. ಹಾಗೆ ಧೈರ್ಯದಿಂದ ಕೆಲವು ಕೆಲಸಗಳನ್ನು ಈ ದಿನ ಮುಂದುವರಿಸಬೇಕಾಗತ್ತೆ. ಕೆಲಸಗಳಾಗಲ್ಲ, ಆದರೂ ಕೂಡ ಅದನ್ನು ಮಾಡದೇ ಇರೋಕ್ಕೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ, ನಿಮ್ಮ ಆತ್ಮವಿಶ್ವಾಸವನ್ನು ಮುಂದುವರಿಸ್ಕೊಂಡು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ, ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅದರಲ್ಲೂ ದಾಖಲೆ ಪತ್ರಗಳ ಬಗ್ಗೆ, ನಿಮ್ಮ ಒಡವೆಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ತುಂಬ ನೆಮ್ಮದಿ ಇದೆ. ಏಕೆಂದರೆ ಯಶಸ್ಸು ಸಿಗ್ತಾ ಇದೆ, ಒಂದೇ ಯಶಸ್ಸು, ಬ್ಯಾಕ್ ಟು ಬ್ಯಾಕ್ ಯಶಸ್ಸು. ಹಾಗಾಗಿನೇ ಕೆಲವು ವಿಚಾರಗಳನ್ನು ಬಹಳ ಮುಂದಕ್ಕೆ ಹೋಗಿ ನೀವು ನಿರ್ವಹಣೆ ಮಾಡುವಂಥದ್ದು ಇದೆ. ಅಂದರೆ ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ದೂರದ ಬಂಧುಗಳ ಭೇಟಿ ಇರ್ಬೋದು, ಅವರ ಜೊತೆ ಮಾತುಕತೆ ಇರ್ಬೋದು, ನಿಮಗೆ ಸಂತೋಷವನ್ನು ತರುವಂಥದ್ದು ಇದೆ. ಯಾವುದೋ ಹಳೆಯ ವಿಚಾರ, ಮರೆತು ಹೋಗಿದ್ದಂತಹ ವಿಚಾರ, ಅದು ಈ ದಿನ ನಿಮ್ಮ ಮನಃಪಟಲಕ್ಕೆ ಬರುತ್ತೆ. ಮನಸ್ಸಿಗೆ ಮತ್ತೊಮ್ಮೆ ಅದು ಗೋಚರ ಆಗುತ್ತೆ. ಹಾಗಾಗಿ ತೆಗೆದುಕೊಳ್ಬೇಕಾದಂಥ ನಿರ್ಧಾರದ ಬಗ್ಗೆ ಈ ದಿನ ಒಂದು ರಿಮೈಂಡರ್ ಸಿಕ್ಕದಂತ ಆಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳು ಬರುವಂಥದ್ದು, ಯಾರದ್ದೋ ಒಂದು ಪ್ರೇರೇಪಣೆ, ಯಾರದ್ದೋ ಒಂದು ಮೋಟಿವೇಶನ್ ನಿಮಗೆ ವ್ಯಾಪಾರದ ವಿಸ್ತರಣೆಗೆ ಸಹಾಯಕವಾಗುತ್ತೆ. ಹಾಗೆ ಈ ದಿನ ಎಲ್ಲರಂತೆ ದುಡಿಬೇಕು, ಎಲ್ಲರಂತೆ ಜೀವನ ಸಾಗಿಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ನಾಳಿನ ಬದುಕಿಗೆ ಬೇಕಾದಂಥ ಕೆಲವು ವಿದ್ಯಮಾನಗಳನ್ನು ನೀವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಅದಕ್ಕಾಗಿಯೇ ಒಂದು ಚೌಕಟ್ಟಿದೆ, ಅದರೊಳಗೆ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ನೀವು ಜ್ಞಾಪಿಸ್ಕೊಂಡಿರಬೇಕಾಗತ್ತೆ. ಹಾಗೆ ಆರೋಗ್ಯದ ಕಡೆ ಇದನ್ನು ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಸುದ್ದಿಯೊಂದು ಸಿಕ್ಕತ್ತೆ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ, ಯಾವುದೋ ಒಂದು ವಿಚಾರ ಸೆಟ್ಲ್ ಆಗಬೇಕು ಅಂಥೇಳಿ, ಆ ಸೆಟ್ಲ್ಮೆಂಟ್ ಅನ್ನುವಂಥದ್ದು ಈ ದಿನ ಆಗತ್ತೆ. ಪೂರ್ಣವಾಗಿ ಆಗದೇ ಇದ್ದರೂ ಭಾಗಶಃ ಆಗುವಂಥದ್ದು, ಅಥವಾ ಈ ಸೆಟ್ಲ್ ಆಗುವಂಥ ಒಂದು ದಾರಿ ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಆ ದಿನ ಫಲ ಸಿಕ್ಕಿಲ್ಲ, ಈ ದಿನ ಅದು ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಆದಷ್ಟು ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿ ಒಳ್ಳೆಯದಾಗತ್ತೆ. ಏಕೆಂದರೆ ಅತಿಯಾದ ಮಾತು ನಿಮಗೆ ತೊಂದರೆಯನ್ನು ತರಬಹುದು. ಮಿತಿ ಇರಲಿ ಮಾತಿನಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಪಟುತ್ವಕ್ಕೆ, ನಿಮ್ಮ ಒಂದು ವಿವೇಕಕ್ಕೆ, ವಿವೇಚನೆಗೆ ಸೂಕ್ತವಾದಂತಹ ಒಂದು ಪ್ರತಿಫಲ ಸಿಕ್ಕಲ್ಲ.
ಹಾಗಾಗಿನೇ ಮನಸ್ಸಿಗೆ ಬೇಸರ ಅಂದರೆ ಎಷ್ಟೋ ಕಷ್ಟಪಟ್ಟರೂ ಕೂಡ ಫಲ ಇಷ್ಟೇನಾ, ಆದರೆ ಬೇರೆಯವರು ಸ್ವಲ್ಪ ಪ್ರಯತ್ನಪಟ್ಟು ಅಷ್ಟೊಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೋಲಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಎಲ್ಲಿಯವರೆಗೆ ಬೇರೆಯವರ ಜೊತೆಯಲ್ಲಿ ನಿಮ್ಮನ್ನು ಸಮೀಕರಿಸ್ಕೊಳ್ತೀರೋ ಅಲ್ಲಿಯವರೆಗೂ ನಿಮ್ಮ ಪ್ರಗತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಇದರಿಂದ ಹೊರಬರಬೇಕು ಅಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಭರವಸೆಯನ್ನು ಕೊಡಬೇಡಿ. ಹಾಗಾಗಿ ಕೆಲವರು ನಿಮ್ಮ ಸಹಾಯಕ್ಕೆ ಬರ್ಬೋದು, ಕೆಲವರು ನಿಮಗಾಗಿ ಅಥವಾ ಏನೋ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಸೋಗಿನಲ್ಲಿ ಬರಬಹುದು. ಸ್ವಲ್ಪ ಜಾಗ್ರತೆ ಇರಿ ಅಂಥವರ ಬಗ್ಗೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆಗಳೇನಿದೆ, ನಿಮ್ಮ ಆಸೆಗಳೇನಿದೆ ಅದನ್ನು ಸ್ವಲ್ಪ ಹದ್ದು ಬಸ್ತಿನಲ್ಲಿ ಇಡಬೇಕಾಗತ್ತೆ. ಆಸೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ಆಸೆಗಳನ್ನು ಪೂರೈಸಲಿಕ್ಕೆ ಹೋಗಿ ಈ ದಿನ ಸಾಕಷ್ಟು ಅಡಚಣೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ, ಚಂಚಲವಾದಂಥ ಮನಸ್ಸಿದೆ. ಜೊತೆಗೆ ಈ ದಿನ ಮನೆಯಲ್ಲೂ ಕೂಡ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಮನೆಯ ಹೊರಗೂ ಕೂಡ ಈ ದಿನ ಒತ್ತಡಗಳು ಇರುವಂಥದ್ದು. ಹಾಗಾಗಿನೇ ಈ ದಿನದ ಬದುಕು ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನೀವೇ ಮುಂದೂಡುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಸಣ್ಣದಾದಂತಹ ನಿಮಗೆ ಒಂದು ಅಪಚಾರ ಆಗಲಿ ಅವಮಾನ ಆಗಲಿ ಅಂಥ ಕೆಲಸವನ್ನೇ ಕೈ ಬಿಡಲಿಕ್ಕೂ ಕೂಡ ಮುಂದೆ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನೀವು ಕುಟುಂಬದಲ್ಲಿ, ಸಮಾಜದಲ್ಲಿ 4 ಜನರ ಮಧ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಧೈರ್ಯದಿಂದ ಇರಿ. ಆತ್ಮವಿಶ್ವಾಸವನ್ನು ತಂದುಕೊಂಡು ಅವರ ಜೊತೆ ವ್ಯವಹಾರ ಮಾಡಿ ಮಾತುಕತೆ ನಡೆಸಿ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಒಂಟಿಯಾಗಿ ಇರಬೇಕು, ಯಾರೂ ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಬರಬಹುದು. ಆದರೆ ಸಮಾಜ ನಿಮ್ಮನ್ನು ಹಾಗೆ ಬಿಡಲ್ಲ. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನು ಮಾತ್ರ ಆಲೋಚನೆ ಮಾಡಿ. ಇನ್ನು ವ್ಯಾಪಾರ ವ್ಯವಹಾರಗಳು, ನಿಮ್ಮ ವಹಿವಾಟು ಚಟುವಟಿಕೆ ನಿಧಾನವಾಗಿ ನಡೆಯುತ್ತೆ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಯಶಸ್ವಿ ದಿನ. ಅದರಲ್ಲೂ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ. 4 ಜನರ ಸಹಕಾರ ನಿಮಗೆ ಸಿಕ್ಕತ್ತೆ. ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ವ್ಯವಹಾರದಲ್ಲೂ ಕೂಡ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಕಾರ್ಯವೈಖರಿಯ ಬಗ್ಗೆ, ನಾಳೆ ತೆಗೆದುಕೊಳ್ಳಬೇಕಾದಂತಹ ತೀರ್ಮಾನದ ಬಗ್ಗೆ ಚರ್ಚೆಗಳು ಆಗುವಂಥದ್ದು, ಅದು ಯಶಸ್ವಿಯಾಗುತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಬಂಡವಾಳ ಹಾಕಬೇಕು, ವ್ಯವಹಾರವನ್ನು ವಿಸ್ತರಣೆ ಮಾಡಬೇಕು, ಅಥವಾ ಈ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಒಂದು ಅಪ್ಗ್ರೇಡ್ ಮಾಡಬೇಕು, ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು, ಇಂಥ ವಿಚಾರಗಳು ಈ ದಿನ ಬರುವಂಥದ್ದು. ಹಾಗಾಗಿ ನೀವು ಮಾಡ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಇರಲಿ ಅಥವಾ ಈ ಹಣಕಾಸಿನ ಲೇವಾದೇವಿ ವ್ಯವಹಾರ ಇರಲಿ, ಷೇರು ಮಾರುಕಟ್ಟೆ ಇರಲಿ, ಅದರಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಲಾಭ ಕಾಣಿಸುವಂಥದ್ದು ಇದೆ. ಆದರೆ ಈ ದಿನ ಅದನ್ನು ನೀವು ಸರಿಯಾಗಿ ಮನನ ಮಾಡಿಕೊಳ್ಬೇಕು. ಮತ್ತು ಆ ವಿಚಾರಗಳನ್ನು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಖಾತ್ರಿಪಡಿಸಿಕೊಂಡ ನಂತರವೇ ನೀವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಸರಿ ಇದೆ ಎಂದು ಮಾತ್ರಕ್ಕೆ ನೀವು ಒಪ್ಪಿಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಈ ದಿನ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ನೀವು ಧನಾತ್ಮಕವಾದಂಥ ಆಲೋಚನೆಯನ್ನೇ ಇಟ್ಕೊಳ್ಬೇಕು, ಧನಾತ್ಮಕ ಮಾತುಕತೆಯೇ ಇರಬೇಕು. ಅಂದರೆ ಪಾಸಿಟಿವ್ ಆಗೇ ಇರಬೇಕು ಎಲ್ಲ ಸಂದರ್ಭಗಳಲ್ಲೂ ಅನ್ನುವಂಥದ್ದು. ಹಾಗೆ ಈ ಸ್ಥಿರಾಸ್ತಿ ವ್ಯವಹಾರಗಳು ಈ ದಿನ ಸ್ವಲ್ಪ ಸರಾಗವಾಗಿ ನಡೆಯುವಂಥದ್ದಿದೆ. ಭೂಮಿ ತಾಯಿ ನಿಮ್ಮ ಕೈ ಬಿಡಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥದ್ದು ಇದೆ. ಹಾಗೆ ಈ ದಿನ ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಗೌರವ ಮಾನ್ಯತೆ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಿದೇಶದಲ್ಲಿರುವಂಥ ಬಂಧುಗಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ, ಒಳ್ಳೆಯ ಒಂದು ಸಹಕಾರದ ಮನೋಭಾವ ಇದೆ, ಸಾಂತ್ವನದ ಮಾತುಗಳು ಕೂಡ ಅವರಿಂದ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಹಣ ಖರ್ಚಾಗಬಹುದು, ಆದರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ದಿನ
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಆರಂಭದಲ್ಲಿ ಸ್ವಲ್ಪ ತೊಡಕುಗಳು ಇರುವಂಥದ್ದು. ಏಕೆಂದರೆ ಈ ದಿನ ವಿಚಿತ್ರವಾದಂತಹ ಆಲೋಚನೆಗಳು ಬರುತ್ತೆ. ನಿಮ್ಮ ಗುರಿಯನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಈ ದಿನ ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಜೊತೆಯಲ್ಲಿ ಮಾಡಬೇಕು, ಇಂಥ ವಿಚಾರಗಳು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಯಾವುದನ್ನು ಕೂಡ ಇದೇ ಸರಿ ಅಂತ ಹೇಳಿ ತೀರ್ಮಾನ ಮಾಡಿ ಮುಂದುವರಿಯುವಂಥದ್ದು ನಿಮಗೆ ಕಷ್ಟವಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಇರಿ, ಫ್ಲೆಕ್ಸಿಬಲ್ ಆಗಿರಿ. ಯಾವ ಸಂದರ್ಭ ಸಮಯ ಹೇಗೆ ಬರುತ್ತೋ ಅದರಲ್ಲಿ ಅನುಕೂಲಕರವಾಗಿರುವಂಥ ಒಂದು ದಾರಿಯನ್ನು ನೀವು ಅನುಸರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕೆಲವು ಪ್ರಮುಖವಾದಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಶ್ರಮ ಜಾಸ್ತಿ, ಕಷ್ಟಪಡಬೇಕು. ಸುಲಭಕ್ಕೆ ಯಾವುದೂ ಕೂಡ ಈ ದಿನ ನಿಮಗೆ ಆಗಲ್ಲ. ಇನ್ನು ಕೆಲವೊಂದು ಅಪೂರ್ಣವಾಗಿರುವಂಥ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಇದೆ. ಕೆಲಸ ಇನ್ನೇನು ಆಗಬಹುದು, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿಯೇ ಕೆಲಸಗಳನ್ನೇ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥ ಒಂದು ಚಂಚಲ ಮನಸ್ಥಿತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನು ನೀವು ಆಹ್ವಾನ ಮಾಡಬೇಡಿ. ಅಂದರೆ ಈ ಮಾತುಕತೆ ಚರ್ಚೆ ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಹಣ ಸಂಪಾದನೆಯೇನೋ ಆಗುತ್ತೆ ನಿಮಗೆ, ಆದರೆ ಈ ಉಳಿತಾಯದ ಮನೋಭಾವ ಕೂಡ ಜೊತೆಯಲ್ಲಿರಬೇಕು ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮಗಾಗಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಉಡುಗೊರೆ, ಏನೋ ನಿಮಗೆ ಪ್ರೀತಿ ಪಾತ್ರರು ನಿಮಗಾಗಿ ಒಂದು ವಸ್ತುವನ್ನು ಅಥವಾ ಕೆಲವೊಂದು ವಿಶೇಷವಾದಂತಹ ಸಾಮಗ್ರಿಗಳನ್ನು ತರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಯಾರ ಮೇಲೂ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಹಾಗೆ ನಿಮ್ಮ ಸ್ವಂತ ವಿವೇಚನೆ, ನಿಮ್ಮ ಸ್ವಂತ ಬುದ್ಧಿವಂತಿಕೆ ಅದನ್ನು ಕೆಲಸದಲ್ಲಿ ನೀವು ಮುಂದೂಡುವಂತೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಲಾಭ, ತುಂಬ ಸಂತೋಷ, ತುಂಬ ಸಂತೃಪ್ತಿ ಇರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ತುಂಬ ಪ್ರಗತಿ ಇದೆ ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ. ಹಾಗೆ ಈ ದಿನ ದಾಖಲೆಗಳ ಮೇಲೇ ಕೆಲವು ಕೆಲಸಗಳನ್ನು ಮಾಡ್ತೀರಿ. ದಾಖಲೆ ಇಟ್ಟುಕೊಂಡೇ ಮಾತಾಡುವಂಥದ್ದು, ಒಂದು ಚರ್ಚೆಯನ್ನು ಆರಂಭ ಮಾಡುವಂಥದ್ದು ಇದೆ. ಹಾಗಾಗಿ ಒಂದು ಮೂಲ ಏನಿದೆ ಅದರ ಮೇಲೆ ಈ ದಿನ ನಿಮಗೆ ಹೆಚ್ಚಿನ ವಿಶ್ವಾಸ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಸಮಾಜದಲ್ಲಿ ಗೌರವ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಈ ದಿನದಲ್ಲಿ ಅವರು ಮನನ ಮಾಡಿಕೊಳ್ಳುವಂಥದ್ದಾಗಲಿ ಅದನ್ನು ಪುನರುಚ್ಚಾರ ಮಾಡುವಂಥದ್ದನ್ನಾಗಲಿ ನೀವು ಕೇಳಿದಾಗ ಮನಸ್ಸಿಗೆ ಸಮಾಧಾನ, ಎಲ್ಲೋ ಒಂದು ಕಡೆ ತೃಪ್ತಿಯಿಂದ ಬೀಗುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗಳು ಈಡೇರುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬಸ್ಥರ ಒಂದು ವಿಚಾರದಲ್ಲಿ ಒಂದು ಉತ್ತಮ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕ್ರೀಡಾಪಟುಗಳಿಗಾಗಲಿ ಸ್ಪರ್ಧಾಳುಗಳಿಗಾಗಲಿ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಸಾಧನೆ ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಅವರ ಒಂದು ಪ್ರಗತಿ, ಅವರ ಒಂದು ಸಾಧನೆ ಅಥವಾ ಅವರ ಬೆಳವಣಿಗೆ ನಿಮಗೆ ಸಂತೃಪ್ತಿಯನ್ನು ತರುವಂಥದ್ದು. ಏಕೆಂದರೆ ನೀವೇ ರೂಪಿಸಿದಂತಹ, ನೀವೇ ರೂಢಿಸಿದಂತಹ ಕೆಲವು ವಿದ್ಯಮಾನಗಳು ಈ ದಿನ ನಿಮಗೆ ಫಲಿತಾಂಶವನ್ನು ತರುತ್ತೆ. ಆದರೆ ಈ ಕಳೆದು ಹೋದಂತಹ ಘಟನೆ ಏನಿದೆ ಇದರ ಬಗ್ಗೆ ಈ ದಿನ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಂಥ ವಿಚಾರಗಳನ್ನು ಆದಷ್ಟು ನಿಲ್ಲಿಸುವಂಥದ್ದು ಉತ್ತಮ. ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಮುಂದೆ ಏನಾಗಬೇಕು ಅಂಥದ್ದನ್ನು ಮಾತ್ರ ಈ ದಿನ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ. ಅದರಲ್ಲೂ ಈ ಗ್ರಹಗತಿಗಳು ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿದೆ. ಇನ್ನು ಈ ದಿನ ನಿಮ್ಮ ರಾಶಿಯ ಅಧಿಪತಿಯಿಂದಲೇ
ಶನಿಯಿಂದಲೇ ನಿಮಗೆ ಕೆಲವೊಂದು ಲಾಭಗಳು ಉಂಟಾಗುವಂಥದ್ದು ಇದೆ. ಹಣದ ಸಹಾಯ ಇದೆ. ಧನಭಾವದಲ್ಲಿ ವಿಶೇಷವಾಗಿ ಈ ದಿನದಲ್ಲಿ ನಿಮಗೆ ರಾಹುವಿನಿಂದ ಕೂಡ ಅನುಕೂಲತೆಗಳು ಉಂಟಾಗುವಂಥದ್ದು. ಹಾಗೆ ಈ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹೊಸ ಕೆಲಸಗಳಿಗೆ ಚಾಲನೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿರೋದ್ರಿಂದಲೇ ಹೆಚ್ಚು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಕೂಡ ಇದೆ. ಹಾಗೆ ಒಂದು ವ್ಯಾಯಾಮ ಆಗಲಿ, ನಡಿಗೆ ಆಗಲಿ, ಅಥವಾ ಕೆಲಸಗಳನ್ನು ಒಂದು ಚಟುವಟಿಕೆಯಿಂದ ಮಾಡುವಂಥ ವಿಚಾರವಾಗಲಿ ಈ ದಿನ ತುಂಬ ಪ್ರಿಯಾರಿಟಿಯನ್ನು ಕೊಡುವಂಥದ್ದು ಇದೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿವಾದಗಳು ಪರಿಹಾರ ಆಗುತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳು ಯಶಸ್ವಿ ಆಗುತ್ತೆ. ಮನೆ ನಿರ್ಮಾಣ ಆಗಲಿ ಅಥವಾ ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡುವಂಥದ್ದು, ಉನ್ನತೀಕರಣ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮಗೆ ಯಶಸ್ಸನ್ನು ತರುತ್ತೆ. ಆದರೆ ಕೃಷಿಕರಿಗೆ ಈ ದಿನ ಎಲ್ಲೋ ಒಂದು ಕಡೆ ಸ್ವಲ್ಪ ಚಿಂತೆ ಮೂಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸ ಹೊಸ ಪ್ರೋತ್ಸಾಹದ ಜೊತೆಗೆ ಹೊಸ ಹೊಸ ಲಾಭಗಳಿಗೆ ನೀವು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಹೆಚ್ಚಿನ ಪ್ರಗತಿ ಇರುವಂಥದ್ದು. ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಇದೆ. ಅದು ಬಹಳ ಮುಖ್ಯ. ಏಕೆಂದರೆ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದೇ ಒಂದು ಧೈರ್ಯ ಇದ್ದರೆ ಸಾಕು. ಇವತ್ತಲ್ಲ ನಾಳೆ ಅದನ್ನು ಪರಿಹಾರ ಮಾಡಿಕೊಳ್ಬೋದು. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ರಹಸ್ಯ ತಂತ್ರಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ನಿಮ್ಮ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಮಾಧಾನದಿಂದ ಇದ್ದಾಗ ಮಾತ್ರ ನಿರ್ಧಾರಗಳಿಗೆ ಒಪ್ಪಿಗೆ ಸೂಚಿಸುವಂಥದ್ದನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ, ಸೂರ್ಯ ನಮಸ್ಕಾರ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿರುವಂಥದ್ದು ಉತ್ತಮ. ವಿವಾದಗಳಿಗೆ ಮೌನವೇ ಮದ್ದು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಗೆ ಈ ದಿನ ನಾ ಮುಂದು ತಾ ಮುಂದು ಅಂತ ಹೇಳಿ ಹೋಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನದಲ್ಲಿ ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸ ಕಾರ್ಯಗಳಿಗೆ ಒಪ್ಪಿಗೆಯನ್ನು ಸೂಚಿಸಬೇಡಿ. ಅಂತಹ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಲಾಭ ಮಾಡಬೇಕು ಅನ್ನೋಂಥದ್ದಿದ್ದರೆ ಲಾಭ ಸಿಕ್ಕತ್ತೆ. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಈ ದಿನದಲ್ಲಿ. ಇನ್ನು ಹಣಕಾಸಿನ ವ್ಯವಹಾರ ಸ್ವಲ್ಪ ಕಿರಿಕಿರಿಯನ್ನೇ ತರಬಹುದು. ಏಕೆಂದರೆ ಈ ಸಾಲ ಸೋಲದ ಈ ಬದುಕು ಏನಿದೆ ಅದು ನಿಮಗೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡುವಂಥದ್ದು ಇರ್ಬೋದು. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಮಾತಿನಲ್ಲಿ ಅನರ್ಥಗಳು ಉಂಟಾಗುವಂಥದ್ದು, ಮಾತಿನಲ್ಲಿ ದೋಷಗಳು ಬರುತ್ತೆ, ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಈ ಹಿರಿಯರಿಂದ ನಿರೀಕ್ಷಿತವಾದಂತಹ ಕೆಲವು ನಡವಳಿಕೆಗಳನ್ನು ನೀವು ಇದನ್ನು ನಿರೀಕ್ಷೆ ಮಾಡಾಗಿಲ್ಲ. ಏಕೆಂದರೆ ಅವರ ಮನಸ್ಥಿತಿ ಆಗಾಗ್ಗೆ ಬದಲಾವಣೆ ಆಗ್ತಾ ಇರುತ್ತೆ. ಅವರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ ಈ ದಿನ. ಇನ್ನು ಈ ದಿನ ನಿಮ್ಮ ಕಠಿಣವಾದಂಥ ಮಾತು ನಿಮ್ಮ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಬಹುಕಾಲದ ಅನಾರೋಗ್ಯ ಪರಿಸ್ಥಿತಿ ಇರುವಂಥವ್ರಿಗೆ ಈ ದಿನ ಎಲ್ಲೋ ಒಂದು ಕಡೆ ಚೇತರಿಕೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು, ಸ್ವಲ್ಪ ಬದಲಾವಣೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಎಲ್ಲವೂ ಇದೆ, ಏನೂ ಇಲ್ಲ ಅನ್ನುವಂಥ ಭಾವನೆ ಬರುವಂಥದ್ದು ನಿಮಗೆ. ಏಕೆಂದರೆ ಎಲ್ಲರೂ ಇದ್ದಾಗ ಆ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂಥದ್ದೇ ಬೇರೆ. ಆದರೆ ಒಂಟಿಯಾಗಿದ್ದಾಗ ನಿಮಗೆ ಆಗುವಂಥ ನೋವೇ ಬೇರೆ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಕಾಡುವಂಥದ್ದು ಇದೆ. ಒಟ್ಟಾರೆ ಭಗವಂತನ ನಾಮಸ್ಮರಣೆ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ. ಭಗವಂತ ನಿಮ್ಮ ಜೊತೆ ಇರ್ತಾನೆ. ನೀವು ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಭಗವಂತನೇ ಸಾಕ್ಷಿಯಾಗಿ ನಿಲ್ಲುವಂಥವನು. ಹಾಗಾಗಿ ಈ ತತ್ಕಾಲದ ಜೀವನವನ್ನು ಬಿಡಿ, ಶಾಶ್ವತವಾದ ಜೀವನದ ಕಡೆಗೆ ಮನಸ್ಸು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು.
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.